ರಣಧೀರ ಸುದ್ದಿವಾಹಿನಿಗೆ ಸ್ವಾಗತ. ಕೆಂಪೇಗೌಡ ಜಯಂತಿಯಲ್ಲಿ ವೃಷಭಾವತಿ ಯೋಜನೆಯ ವಿರೋಧಿಸುತ್ತಿರುವವರಿಗೆ ಖಡಕ್ ಸಂದೇಶ ರವಾನಿಸಿದ ಶಾಸಕ ಎನ್ ಶ್ರೀನಿವಾಸ್. 2 ವರ್ಷದಿಂದ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ವಿರೋಧ ಪಕ್ಷದವರಿಗೆ ತಡೆದುಕೊಳ್ಳಲು ಆಗುತ್ತಿಲ್ಲ. ಜನರಲ್ಲಿ ಗೊಂದಲ ಮೂಡಿಸುವ ಕೆಲಸಗಳನ್ನು ಮಾಡುತ್ತಿದ್ದಾರೆ. ವೃಷಭಾವತಿ ಯೋಜನೆಯನ್ನು ಕೆಂಗೇರಿ ಮೋರಿಯ ನೀರು ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ತಾಲೂಕಿನ 69 ಕೆರೆಗಳಿಗೆ ಬರುತ್ತಿರುವ ನೀರು ಕೆಂಗೇರಿಯ ಮೋರಿ ನೀರಲ್ಲ, ಶುದ್ಧೀಕರಿಸಿದ ಸಂಸ್ಕರಿಸಿದ ನೀರು. ಅಂತರ್ಜಲ ವೃದ್ಧಿಗಾಗಿ ಶುದ್ಧೀಕರಿಸಿದ ನೀರನ್ನು ಕೆರೆಗಳಿಗೆ ಬಿಡುತ್ತೇವೆ. ಈ ದೇಶದ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ರವರು ನಮ್ಮ ಸರ್ಕಾರದ ಯೋಜನೆಯನ್ನ ಕೊಂಡಾಡಿದ್ದಾರೆ. ನಾನು ಶಾಸಕನಾಗಿರುವುದು ನನ್ನ ಸಾಧನೆಯ ಸಾಕ್ಷಿಗುಡ್ಡೆಯನ್ನು ಬಿಟ್ಟು ಹೋಗಲು ಆಗಿದ್ದೇನೆ. ನಾನು ರೋಲ್ ಕಾಲ್ ಮಾಡಲು ಅಧಿಕಾರಿಗಳ ಬಳಿ ಹಣ ವಸೂಲಿ ಮಾಡಲು ಬಂದಿಲ್ಲ. ನನಗೂ ಸಹ ಬದ್ಧತೆ ಇದೆ. ನನ್ನ ಕ್ಷೇತ್ರದ ಜನತೆಗೆ ವಿಷ ಕೊಡುವ ಕೆಲಸವನ್ನು ಮಾಡ. ಈ ಕ್ಷೇತ್ರದ ಜನತೆಗೆ ಒಳ್ಳೆ ನೀರು ಬರಲಿಲ್ಲ ಅಂದ್ರೆ ನಾನೇ ಬಿಟ್ಕೊಳ್ಳಲ್ಲ ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಶುದ್ಧೀಕರಿಸಿದ ನೀರು ಸೆಕೆಂಡರಿ ಟ್ರೀಟ್ಮೆಂಟ್ ಇತ್ತು. ಈ ಸಾರಿ ಸೆಕೆಂಡರಿ ಟ್ರೀಟ್ಮೆಂಟ್ಗೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅನ್ನ ಮಾಡಿರ್ತಕ್ಕಂಥ ನೀರು ನೆಲಮಂಗಲಕ್ಕೆ ಬರುತ್ತೆ ಹೊರತು ಕೆಂಗೇರಿ ಮೋರಿಲರಿಯ ನೀರಿಗೂ ನೆಲಮಂಗಲಕ್ಕೆ ಬರೋ ನೀರಿಗೂ ಯಾವುದೇ ಸಂದರ್ಭ ಇಲ್ಲ. ರೈತರನ್ನ ಶುದ್ಧೀಕರಣ ಪ್ಲಾಂಟ್ಗೂ ಕರ್ಕೊಂಡು ಹೋಗ್ತೀನಿ. ಬೇರೆ ಕೆರೆ ತುಂಬಿಸಿ ವಿಶ್ವನಾಥ್ ಅವರು ಇವತ್ತು 4 ಬಾರಿ ಶಾಸಕರು. ಜನ ಅವ್ರಿಗೆ ಕೊಚ್ಚೆ ನೀರು ವಿಷದ ನೀರು ತುಂಬಿಸಿದ್ರೆ ಶಾಸಕರು ಮಾಡೋರಾ? ಅವ್ರದೇ ಪಕ್ಷದ ಶಾಸಕರು. ಬೊಮ್ಮಾಯಿ ಹೊಗಳಿರ್ತಕ್ಕಂಥ ಅಧಿವೇಶನದಲ್ಲಿ ಬೊಮ್ಮಾಯಿ ಅವರು ನಮ್ಮ ಚಿಕ್ಕನಾಯಕನಹಳ್ಳಿ ಮಾಧುಸ್ವಾಮಿರವರು ಅವತ್ತು ಸಣ್ಣ ನೀರಾವರಿ ಸಚಿವರಾಗಿ ಮಾಡಿರ್ತಕ್ಕಂಥ ಈ ಘೋಷಣೆ ಅಲ್ಲ, ಅವರು ಈ ಅಭಿವೃದ್ಧಿ ಯೋಜನೆ ಬಗ್ಗೆ ಮಾಡಿರ್ತಕ್ಕಂಥ ಈ ಟ್ರೀಟೆಡ್ ವಾಟರ್ ಬಗ್ಗೆ ಮಾಡಿರ್ತಕ್ಕಂಥ ಭಾಷಣಗಳನ್ನು ಸಹ ನಾನು ಪ್ರತಿ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನಾನು 4 ಲೈನ್ ರೋಡ್ ಮಾಡ್ತಾ ಇರ್ತಕ್ಕಂಥದ್ದು, ಸೊಂಡೆಗುಪ್ಪ ರಸ್ತೆ 4 ಲೈನ್ ಮಾಡ್ತಾ ಇರ್ತಕ್ಕಂಥದ್ದು, ನಗರ ಭಾಗದಲ್ಲಿ 4 ಲೈನ್ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಸರ್ಕಾರಿ ಆಸ್ಪತ್ರೆನ ಮಂಜೂರು ಮಾಡಿಸ್ತಕ್ಕಂಥದ್ದು ಇರ್ಬೋದು, ನಗರ ಸಭೆ ವ್ಯಾಪ್ತಿಯಲ್ಲಿ ಭೂಗತ ಕೇಬಲ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವನ್ನ ನಾನು ಕ್ಷೇತ್ರದ ಜನತೆಯ ಅನುಕೂಲಕ್ಕೋಸ್ಕರ ಮಾಡ್ತಾ ಇದ್ರೆ ರಾಜಕಾರಣಕ್ಕೋಸ್ಕರ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನ ರಾಮಕೃಷ್ಣ ಅವರೇ, ನೀವು ಹಿರಿಯರು, ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ ಇದೆ. ನೀವು ಪ್ರಸ್ತಾಪ ಮಾಡಿದ್ಕೆ ನಾನು ಬಹಳ ಸೂಕ್ಷ್ಮವಾಗಿ ಕೆಲವೊಂದು ವಿಚಾರ ಮಾತಾಡ್ತಾ ಇದ್ದೇನೆ. ರಾಜಕಾರಣ ಬಂದಾಗ ಅವ್ರ ಹೋರಾಟ, ಅವ್ರ ಅಪಪ್ರಚಾರನ ತೀರ್ಮಾನನ ನಾನು ಜನಕ್ಕೆ ತೆಗೆ ಬಿಡ್ತೀನಿ. ರಾಮಕೃಷ್ಣಪ್ಪವ್ರನ್ನೂ ಸಹ ನಾನು ಕರಿತೀನಿ. ಬನ್ನಿ ನಮ್ಮ BWSSB ಶುದ್ಧೀಕರಣ ಪ್ಲಾಂಟ್ಗೆ ಹೋಗೋಣ. 1% ಕೊಚ್ಚೆ ನೀರು, ಕೊಳಕು ಮಲಿನ ಆಗಿರ್ತಕ್ಕಂಥ ನೀರು ಬಂದ್ರೆ ನೀವಲ್ಲ ಅದನ್ನು ವಿರೋಧ ಮಾಡೋರು, ನಾನು ವಿರೋಧ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ರಾಮಕೃಷ್ಣನವ್ರಿಗೆ ಅವರ ಸನ್ಮಿತ್ರರಿಗೆ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಶುದ್ಧ ನೀರನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ರಾಮಕೃಷ್ಣನವರು ವಿದ್ಯಾವಂತರು, ಈ ತಾಲೂಕಿನ ಹಿರಿಯರು. ನಾನು ಈ ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ವಿದ್ಯಮಾನಗಳನ್ನ ಪ್ರತಿನಿತ್ಯ ಗಮನಿಸ್ತಾ ಇದ್ದೇನೆ. ಇವತ್ತು ಕೆಂಪೇಗೌಡರ ಜಯಂತಿಯಲ್ಲಿ ಒಕ್ಕಲಿಗ ಸಮಾಜದ ಬಂಧುಗಳು, ಗೌರವಾನ್ವಿತರು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ. ಈ ತಾಲೂಕಿನಲ್ಲಿ ಇವತ್ತು ಒಕ್ಕಲತನವನ್ನು ಮಾಡ್ತಕ್ಕಂಥ ಹೆಚ್ಚಿನ ಜನಸಂಖ್ಯೆ ಒಕ್ಕಲಿಗ ಸಮಾಜ ಇಲ್ಲಿ ಹಾಜರಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನ ರಾಮಕೃಷ್ಣಣ್ಣವ್ರು ಪ್ರಸ್ತಾಪ ಮಾಡಿದ್ದು ನಾನು ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ನಾನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ರಾಮಕೃಷ್ಣಣ್ಣ ಅವ್ರಿಗೂ ಸಹ ಹೇಳ್ತೀನಿ, ಈ ತಾಲೂಕಿನ ಪ್ರತಿ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ರೈತರಿಂದ ಹಿಡಿದು ಎಲ್ಲರಿಗೂ ಒಂದು ಮಾತನ್ನ, ಒಂದು ಸಂದೇಶವನ್ನು ನಾನು ಇಲ್ಲಿಂದ ಕೊಡಬೇಕಾಗ್ತದೆ. ಈ ತಾಲೂಕಿನ ಜನತೆ, ಈ ತಾಲೂಕಿನ ರೈತರು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ವರ್ಷಗಳಿಂದ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ತಡ್ಕೊಳಕ್ಕಾಗ್ದೇನೆ ಏನಾದರೂ ಮಾಡಿ ಶಾಸಕರ ಬಗ್ಗೆ, ನಾನು ರಾಮಕೃಷ್ಣನವರು ಅಂತ ಹೇಳಲ್ಲ, ಏನಾದರೂ ಮಾಡಿ ಏನೂ ಸಿಗ್ತಾ ಇಲ್ಲ ಈ ಶಾಸಕಂದು ಶ್ರೀನಿವಾಸ್ದು, ಏನಾದರೂ ಒಂದು ಜನರಲ್ಲಿ ಗೊಂದಲ ಎಬ್ಸೋಣ ಅಂತ ಹೇಳಿ ವೃಷಭಾವತಿ ಕೆಂಗೇರಿ ನೀರನ್ನ ನೆಲಮಂಗಲಕ್ಕೆ ಬಿಡ್ತಾ ಇದ್ದಾರೆ 69 ಕೆರೆ ತುಂಬಿಸಕ್ಕೆ ಅಂತ. ಯಾರ್ಯಾರು ಈ ಮಾತನ್ನ ಹೇಳ್ತಾ ಇದ್ದೀರೋ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, 69 ಕೆರೆಗಳಿಗೆ ಬಿಡ್ತಾ ಇರ್ತಕ್ಕಂಥ ನೀರು ಕೆಂಗೇರಿಯ ಮೋರಿ ನೀರಲ್ಲ, ವೃಷಭಾವತಿ ಅಂತ ಹೆಸರಿಟ್ಟು ಸಂಸ್ಕರಿಸಿದ ನೀರು. ಶುದ್ಧವಾಗಿ ನಾವು ಬೋರ್ವೆಲ್ ಅನ್ನ ಕೊರೆದ್ರೆ ಯಾವ ರೀತಿ ಬಿಳಿ ನೀರು ಮೇಲ್ಗಡೆ ಬರ್ತದೆ, ಅದೇ ತರನಾಗಿರ್ತಕ್ಕಂಥ ನೀರನ್ನ, ಬಹಳ ಶುದ್ಧೀಕರಣಗೊಳಿಸಿರ್ತಕ್ಕಂಥ ನೀರನ್ನ ಕುಡಿಯೋದಿಕ್ಕೆಲ್ಲ ಕೊಡ್ತಾ ಇರತಕ್ಕಂಥದ್ದು. ಈ ತಾಲೂಕಿನಲ್ಲಿ ಅಂತರ್ಜಲ ಕೆಳಮಟ್ಟಕ್ಕೆ ಹೋಗಿರೋದ್ರಿಂದ ಅಂತರ್ಜಲ ಹೆಚ್ಚಿಸಲಿಕ್ಕೆ ಇವತ್ತು ನಾವು ಶುದ್ಧೀಕರಿಸಿದ ನೀರು, ಈ ರಾಮಕೃಷ್ಣಪ್ಪನವರು ಕರ್ಕೊಂಡು ಹೋಗ್ತೀನಿ. ವಿರೋಧ ಪಕ್ಷದವರು ಹೊಟ್ಟೆ ಕಿಚ್ಚಿಗೆ ಮಾತಾಡೋ ಅವೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಇವತ್ತು ಒಕ್ಕಲಿಗ ಸಮಾಜದ ಬಂಧುಗಳು, ವಿದ್ಯಾವಂತರು ನೀವು ಇಲ್ಲಿದ್ದೀರಾ.
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಈ ದೇಶದ ಅರ್ಥ ಮಂತ್ರಿ, ಇವ್ರದೇ ಪಕ್ಷದ ಅರ್ಥ ಸಚಿವರು ನಿರ್ಮಲಾ ಸೀತಾರಾಮನ್ ನಮ್ಮ ಸರ್ಕಾರದ ಯೋಜನೆಯನ್ನ ಕೊಂಡಾಡಿ ಅವ್ರ ಅನುದಾನ 3 ಕೋಟಿ ಅನುದಾನವನ್ನ ಶುದ್ಧ ಕಲುಷಿತ ನೀರನ್ನ ಕೆರೆಗೆ ತುಂಬಿಸ್ಲಿಕ್ಕೆ ಅನುದಾನ ಕೊಟ್ಟಿದ್ದಾರೆ. ಅಂತ ನೀರನ್ನ ನಾನಿವತ್ತು ತುಂಬಿಸ್ಲಿಕ್ಕೆ ಬಂದ್ರೆ ಅಪಪ್ರಚಾರ ಮಾಡಲಿಕ್ಕೆ ಹೊರಟಿದ್ದೀರಾ. ಆದರೆ ಒಂದು ಹೇಳ್ತೀನಿ, ಟೀಕೆಗಳು ಸಾಯ್ತವೆ, ಸಾಕ್ಷಿಗಳು ಉಳಿತವೆ. ನಾನಿಲ್ಲಿ ಶಾಸಕನಾಗಿರ್ತಕ್ಕಂಥದ್ದು ನನ್ನ ಸಾಕ್ಷಿ ಗುಡ್ಡೆ ನಮ್ಮ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರ, ಸಿದ್ದರಾಮಯ್ಯನವರ ಸಾಕ್ಷಿಗಳು ಗುಡ್ಡೆಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಹೊರತು ರೋಲ್ ಕಾಲ್ ಮಾಡಲಿಕ್ಕೋ, ವರ್ಗಾವಣೆ ದಂಧೆ ಮಾಡಲಿಕ್ಕೋ, PDO ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ದುಡ್ಡು ವಸೂಲಿ ಮಾಡಲಿಕ್ಕೋ ನಾನಿಲ್ಲಿ ಶಾಸಕನಾಗಲಿಲ್ಲ. ನನ್ನ ಅವಧಿಯ ಸಾಧನೆಗಳನ್ನು ತೆಗೆದುಕೊಂಡು ನಾನು ವೇದಿಕೆಗೆ ಚರ್ಚೆಗೆ ಬರ್ತೀನಿ. ನನಗೂ ಇದೆ ಬದ್ಧತೆ. ನನ್ನನ್ನು ಶಾಸಕನನ್ನಾಗಿ ಮಾಡಿದಂಥ ಜನತೆಗೆ ವಿಷ ಕೊಡೋಂಥ ಕೆಲಸ ಯಾವತ್ತೂ ಮಾಡಲ್ಲ. ನಾನು ಮಾಡ್ತಕ್ಕಂಥ ಕೆಲಸ ಅವತ್ತು ನೀರು, ಮೊದಲನೇ ಕೆರೆಗೆ ನೀರು ಏನು ಬರುತ್ತೆ, ಶುದ್ಧೀಕರಿಸಿದ ನೀರು, ಪವಿತ್ರವಾಗಿರ್ತಕ್ಕಂಥ ನೀರು ಬಂದರೆ ಮಾತ್ರ ನಾನು ನದಿಗೆ ನೀರು ಬಿಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇನೆ. ನೆನ್ನೆ BWSSB ಪ್ಯೂರಿಫಿಕೇಶನ್ ಸೆಂಟರ್ಗೆ ಹೋಗಿದ್ದೇನೆ. ಶಾಂಪಲ್ಲು ನನ್ನ ಮೊಬೈಲ್ನಲ್ಲಿದೆ. ಶುದ್ಧೀಕರಿಸಿದ ನೀರು ಬರ್ತದೆ ರಾಮಕೃಷ್ಣಣ್ಣ. ಟೀಕೆಗೋಸ್ಕರ ರಾಜಕಾರಣ ಮಾಡಬಾರ್ದು, ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೋಸ್ಕರ ರಾಜಕಾರಣ ಮಾಡಬಾರ್ದು. ಇದ್ರ ಜೊತೆ ಇನ್ನೊಂದು ಮಾತನ್ನ ಹೇಳ್ತೇನೆ, ಬರೇ ವೃಷಭಾವತಿ ನೀರು ತರಲ್ಲ, ಎತ್ತಿನ ಹೊಳೆ ನೀರನ್ನು ಸಹ ಈ ತಾಲೂಕಿಗೆ ನನ್ನ ಅವಧಿಯಲ್ಲಿ ಸೇರಿಸ್ತೇನೆ. ಈಗಾಗಲೇ ನಾನು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ, ಮಾಜಿ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರಿಗೆ ವಿನಂತಿಯನ್ನು ಮಾಡಿ, ಎತ್ತಿನ ಹೊಳೆ ನೀರು ನನ್ನ ಕ್ಷೇತ್ರಕ್ಕೆ ಕೇವಲ ಕುಡಿಯೋ ನೀರಿಗೆ ಅಷ್ಟೇ ಸೀಮಿತವಾಗಿದೆ, ಅಂತರ್ಜಲ ಹೆಚ್ಚಿಸ್ಲಿಕ್ಕೂ ಬೇಕು ಅಂತ ನಾನು ವಿನಂತಿಯನ್ನು ಮಾಡಿದೆ. ಅವರು ಇಂಜಿನಿಯರ್ ಹತ್ರ ಚರ್ಚೆ ಮಾಡಿ 0.01.5 ಅಷ್ಟು ನಿಗದಿ ಮಾಡ್ತೀವಿ ಕಣಯ್ಯ ಅಂತ ಅಂದರು. ಆದರೆ ನಾನು ಸಾಲಲ್ಲ, ನನಗೆ 0.03 ಅಷ್ಟು TMC ನೀರು ಅಂತರ್ಜಲ ಮಟ್ಟ ಹೆಚ್ಚಿಸ್ಲಿಕ್ಕೆ ಮೇನ್ ಗ್ರಾವಿಟಿ ಕೆನಾಲ್ ಮುಖಾಂತರ ಹರಿಸ್ಬೇಕು ಅಂತ ಕೇಳಿದ್ದೀನಿ. ಅದಕ್ಕೂ ಸಕಾರಾತ್ಮಕವಾಗಿ ಉತ್ತರ ಬಂದಿದೆ. ಎತ್ತಿನ ಹೊಳೆ, ವೃಷಭಾವತಿ ಎರಡೂ ನೀರು ನೆಲಮಂಗಲಕ್ಕೆ ಬರ್ತವೆ. ವಿರೋಧ ಪಕ್ಷದವ್ರು ಯಾರೋ ಹೇಳ್ತಿದ್ರು ನನಗೆ, ಶಾಸಕರ ಬಗ್ಗೆ ನಾವು ಮಾತಾಡಿಕೇನೂ ಇಲ್ಲ, ಈ ಕೆಲಸನೂ ನಿಲ್ಸಕ್ಕಾಗಲ್ಲ, ಏನೋ ಮಾಡೋಣ, ಏನಾದರೂ ಒಂದು ಜನಕ್ಕೆ ಒಂದು ಕನ್ಫ್ಯೂಷನ್ ಮಾಡೋಣ, ಅದು ಎತ್ತಿನ ಹೊಳೆ ನೀರು ತರ್ರಿ, ವೃಷಭಾವತಿ ನೀರು ಬೇಡ ಅಂತ ಹೇಳಿ ಹೋರಾಟ ಮಾಡೋಣ. ರೀ, ನಿಮ್ಮ ಹೋರಾಟ ಹೊಟ್ಟೆ ಕಿಚ್ಚಿನ ಹೋರಾಟ, ಹೊಟ್ಟೆ ಕಿಚ್ಚಿನ ರಾಜಕೀಯದ ಅಪಪ್ರಚಾರ.